ಅಂದ್ರೆ 1920ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಛತ್ರಪತಿ ಸಾಹು ಮಹಾರಾಜರ ಆರ್ಥಿಕ ಸಹಾಯದಿಂದ ಮೂಕನಾಯಕ ಎನ್ನುವ ಪತ್ರಿಕೆಯನ್ನ ಆರಂಭ ಮಾಡ್ತಾರೆ. ಈ ಮೂಕನಾಯಕ ಅನ್ನೋದೇ ಒಂದು ವಿಶಿಷ್ಟವಾದ ಹೆಸರು. ಮೂಕ ಅಂದ್ರೆ ಮೂಗ ಅಂತಲ್ಲ, ಧ್ವನಿ ಇಲ್ಲದವರಿಗೆ ಧ್ವನಿಯಾಗುವ ನಾಯಕ. 1921ರಲ್ಲಿ ಅದು ಆರಂಭವಾದ್ರೆ ಈ ನಮ್ಮ ಮೂಕ ಮಿತ್ರ ಪತ್ರಿಕೆ 2022ರಲ್ಲಿ ಆರಂಭವಾಗಿದೆ. ಈಗ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಎಸ್ ಮೂರ್ತಿ ಅವರು ಉದ್ಘಾಟನಾ ಭಾಷಣವನ್ನ ಮಾಡಬೇಕಂತ ಅವರಲ್ಲಿ ಕೇಳ್ತಾರೆ. ಉಪಸಂಪಾದಕರು ಹೇಳಿದಂಗೆ ಆ ಕಾಲಘಟ್ಟಗಳಲ್ಲಿ ಈ ಶೋಷಿತ ಸಮಾಜಗಳಿಗೆ ಧ್ವನಿ ಇರಲಿಲ್ಲ. ಈ ನಮ್ಮ ಹಿಂದೂ ಸಿವಿಲೈಸೇಷನ್ ಏನಿದೆ ಇದ್ರದ್ದು ಇತಿಹಾಸ ಅವರ ಉದ್ದಕ್ಕೂ ಕೂಡ ವರ್ಣಶ್ರಮ ನೀತಿ ಇರ್ಬೋದು, ಅನಂತರ ಬಂದಂತ ಜಾತಿ ವ್ಯವಸ್ಥೆಗಳು, ಶ್ರೇಣೀಕೃತ ಸಮಾಜ, ಮತ್ತೆ ಈ ವ್ಯವಸ್ಥೆಗಳ ಅಡಿಯಲ್ಲಿ ಬಹಳಷ್ಟು ವರ್ಗಗಳು ಶಿಕ್ಷಣ ವಂಚಿತರಾದರು. ಅವರಿಗೆ ಸಮಾಜದಿಂದ ತುಂಬಾ ದೂರ ಇಟ್ಟು ಅವ್ರನ್ನ ನೋಡುವಂತ ವಾತಾವರಣ ಈ ರಾಷ್ಟ್ರದಲ್ಲಿ ನಿರ್ಮಾಣ ಆಗಿದೆ. ಇರಲಿ, ಒಟ್ಟಾರೆ ಈ ದೇಶದ ಇತಿಹಾಸ ಸರ್ವರಿಗೂ ಸಮಾನವಾಗಿರಲಿಲ್ಲ. ಅಸಮಾನತೆ ಏರುಪೇರುಗಳಿಂದ ಒಳಗೊಂಡಿತ್ತು ಈ ದೇಶದ ಚರಿತ್ರೆ. ಅಂತ ಚರಿತ್ರಾ ದಿನಗಳಲ್ಲಿ ಸನಾತನ ಧರ್ಮದ ವಿರುದ್ಧ ಬೌದ್ಧ ಧರ್ಮ ಬಂತು, ಅನಂತರ ಜೈನ ಧರ್ಮ ಬಂತು. ಇವೆಲ್ಲ ಬಂಡಾಯದ ಧರ್ಮಗಳು. ಆದಾಗ್ಯೂ ಕೂಡ ಸಮಾಜದ್ದು ಏರುಪೇರುಗಳು ಸುಧಾರಣೆ ಆಗಲಿಲ್ಲ. ಮತ್ತೆ ಅಸಮಾನತೆಗಳು ಸಮಾಜದಲ್ಲಿ ಮುಂದುವರೆದು ಹೀಗೆ ಸಾಗಿ ಬಂದಂತ ಕಾಲಘಟ್ಟಗಳಲ್ಲಿ 12ನೇ ಶತಮಾನದಲ್ಲಿ ಬಸವೇಶ್ವರ ಬರ್ತಾರೆ, ತಮಗೆಲ್ಲ ಗೊತ್ತಿದೆ. ಅವ್ರ ಕಾಲದ ಘಟ್ಟಗಳಲ್ಲೂ ಕೂಡ ಸಮಾಜ ಸುಧಾರಣೆ ಪ್ರಯತ್ನ ಆಗುತ್ತೆ. ಆ ಕಾಲಘಟ್ಟಗಳಲ್ಲೂ ಸುಧಾರಣೆ ಆದಂತ ಸಮಾಜ ಮತ್ತೆ ಸನಾತನ ಧರ್ಮದ ವರ್ಣಾಶ್ರಮ ನೀತಿದು ವ್ಯವಸ್ಥೆಗೆ ಒಳಪಡುತ್ತಾ ಮುಂದೋಗುತ್ತೆ. ಅಲ್ಲಿಂದ ಮುಂದಕ್ಕೆ ಬಂದ್ರೆ ಅದೃಷ್ಟಕ್ಕೆ ಆಗುತ್ತೆ. ಆ ಕಾಲಘಟ್ಟದಲ್ಲಿ ಸ್ವಲ್ಪ ಸಾರ್ವತ್ರಿಕ ಶಿಕ್ಷಣ ಅನುಷ್ಠಾನ ಬರುತ್ತೆ. ಏನು ಗುರುಕುಲ ಸಿಸ್ಟಮ್ ಇತ್ತು, ಒಂದು ವರ್ಗದವರಿಗೆ ಶಿಕ್ಷಣ ಬ್ಯಾನ್ ಆಗಿತ್ತು. ಆ ಬ್ಯಾನ್ ಆಗಿದ್ದನ್ನ ಲಿಫ್ಟ್ ಮಾಡ್ತಾರೆ ಲಾರ್ಡ್ ಮೆಕಾಲೆ. ಈ ಎಲ್ಲ ವಿಚಾರ ನಿಮಗೆ ಗೊತ್ತಿರುತ್ತೆ. ಹಂಗಿದ್ರೂ ಕೂಡ ಈ ಸಮಾಜದಲ್ಲಿ ಶೋಷಿತ ವರ್ಗಗಳು ಮುಂದುವರಿತಾನೆ ಇರ್ತವೆ. ಎಲ್ಲ ಒಂದ್ ಕಡೆ ಅವರಿಗೆ ಧ್ವನಿ ಇರಲ್ಲ. ಅಂತ ಧ್ವನಿ ಇಲ್ಲದ ಕಾಲಘಟ್ಟಗಳಲ್ಲಿ ಉದಯ ಆಗುವಂತವ್ರೆ ಸೂರ್ಯನ ತರ ಅಂಬೇಡ್ಕರ್ ಅವರು. ಬಹಳಷ್ಟು ಶೋಷಿತರಿಗೆ ಅವರೇ ಧ್ವನಿ ಆಗ್ತಾರೆ. ಅವರು ಹೊರದೇಶಗಳಲ್ಲಿ ಮತ್ತಷ್ಟು ಅಧ್ಯಯನಕ್ಕೆ ಅಂತ ಹೊರಟಾಗ ನನ್ನ ಆಬ್ಸೆನ್ಸಲ್ಲಿ ಕೂಡ ಈ ಶೋಷಿತ ಧ್ವನಿಗಳು ನಿರಂತರವಾಗಿ ಇರಬೇಕು ಅನ್ನೋ ಆಶಯಗಳಿಂದ ಅಂತ ನನ್ನ ಆಬ್ಸೆನ್ಸಲ್ಲೂ ಕೂಡ ಈ ಮಣ್ಣಿನಲ್ಲಿ ಶೋಷಿತರ ಧ್ವನಿಗಳು ಇರಬೇಕು ಕಾಯಮಾಗಿ. ಇದು ಅಂಬೇಡ್ಕರ್ ಚಿಂತನೆ. ಆ ಚಿಂತನೆಯಲ್ಲಿ ಹರಡಿದ್ದೆ ಮೂಕನಾಯಕ ಅಂತ ಪತ್ರಿಕೆ. ಇದು ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆಯಲ್ಲಿ ಪ್ರಾರಂಭ ಆಗುತ್ತೆ. ಅದಕ್ಕೆ ನಮ್ಮ ಗೆಳೆಯ ಹೇಳ್ದಂಗೆ ಸಾಹು ಮಹಾರಾಜರೇ ಸ್ವಲ್ಪ ಬಂಡವಾಳ ಕೊಡ್ತಾರೆ. ಅದಕ್ಕೆ ಈ ಶೋಷಿತ ಸಮಾಜಗಳಿಗೆ
ಧ್ವನಿ ರೂಪದಲ್ಲಿ ಈ ಪತ್ರಿಕೆ ಬರಲಿ ಅನ್ನೋದು ಕೂಡ ಅವ್ರದ್ದು ಆಸೆಯಾಗಿತ್ತು. ಇಲ್ಲಿ ಒಟ್ಟಾರೆ ಅಂತ ಚಿಂತನೆಗಳು ಇಟ್ಕೊಂಡು ಪ್ರಾರಂಭ ಮಾಡಿದಂತ ಒಂದು ಪತ್ರಿಕೆ ಇವತ್ತು ಹಲವು ಮಜಲುಗಳ ರೂಪದಲ್ಲಿ ಬಹಳ ಬೇರೆ ಬೇರೆ ಹೆಸರಲ್ಲಿ ಇವತ್ತು ಪತ್ರಿಕೆಗಳು ಮುಂದುವರಿತಾ ಇದ್ದಾವೆ, ನಿಮ್ಗೆಲ್ಲ ಗೊತ್ತಿದೆ. ಇದನ್ನ ಸಂವಿಧಾನ ಚೌಕಟ್ಟಿಗೆ ತಂದಂತವ್ರು ಕೂಡ ಅಂಬೇಡ್ಕರ್ ಅವರು. ಆರ್ಟಿಕಲ್ 19 ನಲ್ಲಿ ಪ್ರತಿಯೊಬ್ಬರಿಗೂ ನಾಗರಿಕರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನ್ ಕೊಟ್ಟಿದ್ದಾರೆ, ಅದೇ ಆರ್ಟಿಕಲ್ ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕೂಡ ತರ್ತಾರೆ. ಈ ಮಣ್ಣಿನಲ್ಲಿರ್ತಕ್ಕಂಥ ಶೋಷಣೆಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳು ಕಳಕಿಗೆ ಬರಬೇಕು, ಇದು ಮೂಲ ಉದ್ದೇಶ. ಅಂತ ಉದ್ದೇಶ ಇಟ್ಕೊಂಡು ಆರ್ಟಿಕಲ್ 19 ಸಂವಿಧಾನದಲ್ಲಿ ಅಳವಡಿಸ್ತಾರೆ ಅಂಬೇಡ್ಕರ್ ಅವರು. ಅದರ ಅಡಿನಲ್ಲಿ ಇವತ್ತು ನೂರಲ್ಲ ಲಕ್ಷಾಂತರ ಪತ್ರಿಕೆಗಳು, ಸಾವಿರಾರು ಮೀಡಿಯಾಗಳೆಲ್ಲ ನೀವು ನೋಡಿರ್ತೀರಿ. ಅವೆಲ್ಲವೂ ಕೂಡ ಶೋಷಿತರ ಧ್ವನಿಗಳು. ಹಾಗೆ ನಮ್ಮ ಸ್ನೇಹಿತರು ದೇವರಾಜ್ ಪಾಳೇಗಾರ್ ಅವರು ಕೂಡ ಮತ್ತೆ ಅವರ ಸಂಗಡಿಗರ ಜೊತೆ ಸೇರಿ 4 ವರ್ಷದ ಹಿಂದೆ ಮೂಕ ನಾಯಕದ ಬದಲು ಮೂಕ ಮಿತ್ರ ಅಂತ ಹೇಳಿ ಒಂದು ಪತ್ರಿಕೆನ, ಮಾಸಿಕ ಪತ್ರಿಕೆನ ಹೊರತರ್ತಾರೆ. 4 ವರ್ಷ ಈಗ ಕಳೆದಿದೆ. ಆ 4 ವರ್ಷದಲ್ಲೂ ಕೂಡ ಶೋಷಿತರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಆದ್ರೆ ರೆವಿನ್ಯೂ ಸಿಗಲ್ಲ ಇದ್ರೊಳಗೆ. ಇವತ್ತು ಮೀಡಿಯಾ ಬಹಳಷ್ಟು ಕಮರ್ಷಿಯಲ್ ಆಗೋಗ್ಬಿಟ್ಟಿದ್ದಾರೆ, ಯಾರ್ದೋ ಪರವಾಗಿ ನಿಂತ್ಬಿಟ್ಟಿದ್ದಾರೆ. ಆದ್ರೆ ಶೋಷಿತರ ಧ್ವನಿಗಳಾಗಿ ಉಳ್ಕೊಂಡಿರೋ ಬಹಳ ಕಡಿಮೆ. ನೀವು ಕಮರ್ಷಿಯಲ್ಗೆ ನಿಮ್ಗೆ ಅನುಕೂಲ ಆಗಿಲ್ಲ ಅಂದ್ರೂ ಶೋಷಿತರ ಧ್ವನಿಯಾಗೆ ಮುಂದುವರಿಬೇಕು ಅನ್ನೋದು ನನ್ನ ಆಗ್ರಹ ನಿಮಗೆ. ಒಳ್ಳೆಗೆ ಎಲ್ಲಿದ್ದೀರಾ? ಮಕ್ಕಳು ನೀವು ನಂಬಲ್ಲ, ಮಗ ಮದುವೆ ಬಂದಿ ಇನ್ನೂ ಮದುವೆ ಮಾಡಿಲ್ಲ. ಆದ್ರೆ ಸಮಾಜ ಏನಾದ್ರು ಮಾಡಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಾನು ಸಮಾಜಕ್ಕೆ ಏನು ನಾನು ಕೊಡ್ಲಿಕ್ಕೆ ಸಾಧ್ಯ? ಪೇಬ್ಯಾಕ್ ಸೊಸೈಟಿ ಅಂತಾರಲ್ಲ, ಅದನ್ನ ನಾನ್ ಮಾಡ್ಬೇಕಲ್ಲ. ಈ ಚಿಂತನೆಗಳು ಅವರು. ಧ್ವನಿ ಇಲ್ಲ, ಯಾರಿಗೆ ಶಕ್ತಿ ಇಲ್ಲ, ಅವ್ರಿಗೆ ಶಕ್ತಿ ತುಂಬಬೇಕು, ಧ್ವನಿ ತುಂಬಬೇಕು ಅನ್ನೋ ಉದ್ದೇಶ ಇದೆಲ್ಲ. ನಾವು ನೀವು ಇಂಥವನ್ನೆಲ್ಲ ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು. ನಮ್ಮ ಮೂಕಮಿತ್ರ ಸಂಪಾದಕರಾದ ಪಾಳ್ಯಗಾರರಿಗೆ ಒಳ್ಳೇದಾಗ್ಲಿ, ಅವ್ರ ತಂಡಕ್ಕೆ ಒಳ್ಳೇದಾಗ್ಲಿ. ಇನ್ನಷ್ಟು ನೀವು ಶೋಷಿತರ ಧ್ವನಿಯಾಗಿ ಮುಂದುವರಿಯಿರಿ. ಇಷ್ಟು ಹೇಳಿ ನಿಮ್ಗೆ ಶುಭ ಹಾರೈಸಿ. ಈ ಎಲ್ಲರಿಗೂ ಕೂಡ ಅವರು ಬಹಳ ಶ್ರಮ ಪಡ್ತಾ ಇದ್ದಾರೆ. ಅವರು ವ್ಯಕ್ತಿತ್ವ ಹೇಗಿದೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಪತ್ರಕರ್ತರ ವಿಚಾರ ಅಲ್ಲ ಅಥವಾ ಒಂದು ಸಮುದಾಯ ಅಲ್ಲ, ಅದರಲ್ಲೂ ಶೋಷಿತರ ಪರವಾಗಿ, ಧ್ವನಿ ಇಲ್ಲದವರ ಪರವಾಗಿ ಸದಾ ತುಡಿತಾ ಇರ್ತಾರೆ ಅವರು. ಅಂತ ಒಂದು ಮೇರು ವ್ಯಕ್ತಿತ್ವ ಹೊಂದಿರುವ ದೇವರಾಜ್ ಪಾಳೇಗಾರ್ ಅವರು ಹೆಸರಿನಲ್ಲಿ ಮಾತ್ರ ಪಾಳೇಗಾರ್ ಅಲ್ಲ, ಅವರ ಎಲ್ಲಾ ಕೆಲಸಗಳಿಗೂ ಕೂಡ ಪಾಳೇಗಾರರು ಏನು ನ್ಯಾಯ ಸಲ್ಲಿಸಬೇಕು ಅದನ್ನೇ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ಈ ಪತ್ರಿಕೆ ಎಲ್ಲ ಸ್ತರದ ಜನಗಳಿಗೆ ಮಾರ್ಗದರ್ಶನ ನೀಡುವಂತಾಗಲಿ, ಅದು ಕೃಷಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತು ಸಮುದಾಯಗಳ ಶೋಷಿತ ವರ್ಗಗಳ ಹೋರಾಟಕ್ಕೆ ನಾಂದಿ ಆಗುವಂಥದ್ದು ಇರ್ಬೋದು. ಎಲ್ಲ ಸ್ತರಗಳಲ್ಲೂ ಕೆಲಸ ಮಾಡಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಮತ್ತು ನಂಬರ್ 1 ಪತ್ರಿಕೆ ಆಗ್ಲಿ